ನಮಸ್ಕಾರ ಗೆಳೆಯರೆ. ಇವತ್ತು ನಾವು ಆಹಾ OTTಯಲ್ಲಿ ಬಿಡುಗಡೆಯಾಗಿರುವ ಮಾರಿಯೋ ಅನ್ನೋ ತೆಲುಗು ಸಿನಿಮಾದ ಬಗ್ಗೆ ಮಾತಾಡೋಣ. ಈ ಸಿನಿಮಾ ಹೇಗಿದೆ, ಯಾರು ನೋಡಬಹುದು ಅನ್ನೋದನ್ನ ಸರಳವಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಮಾಡ್ಕೊಳ್ಳಿ. ಈ ಸಿನಿಮಾ ಸುಮಾರು 2 ಗಂಟೆ 17 ನಿಮಿಷ ಇದೆ. ಇದು ಕ್ರೈಮ್ ಮತ್ತು ಕಾಮಿಡಿ ಸೇರಿರೋ ಸಿನಿಮಾ. ಈಗ ಆಹಾ ಪ್ಲಾಟ್ಫಾರ್ಮ್ನಲ್ಲಿ ಇದು ನೋಡಲು ಸಿಗುತ್ತೆ. ಸಿನಿಮಾದ ಕಥೆ ಸಿಂಪಲ್ ಆಗಿದೆ. ನಾಯಕಿಯ ಮನೆಗೆ ಕೆಲವರು ನುಗ್ಗಿ ಅವಳಿಗೆ ಒಂದು ಡ್ರಗ್ ಇಂಜೆಕ್ಟ್ ಮಾಡ್ತಾರೆ. ಆ ಡ್ರಗ್ ಯಾವುದು, ಅವಳಿಗೆ ಅದನ್ನ ಯಾಕೆ ಕೊಟ್ರು, ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡ್ಬೇಕು. ಪ್ಲಸ್ ಪಾಯಿಂಟ್ಸ್: ಹೀರೋ ರಾಕೇಂದು ಮೌಲಿ ಮತ್ತು ಹೆಬ್ಬಾ ಪಟೇಲ್ ಚೆನ್ನಾಗಿ ನಟಿಸಿದ್ದಾರೆ. ಸಿನಿಮಾದ ಲೈಟಿಂಗ್ ಮತ್ತು ಕ್ಯಾಮ್ರಾ ಕೆಲಸ ತುಂಬಾ ಚೆನ್ನಾಗಿದೆ. ಸಿನಿಮಾ ನೋಡಲು ಕಲರ್ಫುಲ್ ಆಗಿ ಕಾಣುತ್ತೆ. ಅಲ್ಲಲ್ಲಿ ಬರೋ ಕೆಲವು ಕಾಮಿಡಿ ದೃಶ್ಯಗಳು ನಗು ತರಿಸ್ತವೆ. ಮೈನಸ್ ಪಾಯಿಂಟ್ಸ್: ಸಿನಿಮಾದ 2ನೇ ಭಾಗ ತುಂಬಾ ನಿಧಾನವಾಗಿ ಸಾಗುತ್ತೆ. ಕೆಲವು ಸೀನ್ಗಳು ಸುಮ್ನೆ ಎಳೆದಿದ್ದಾರೆ ಅಂತ ಅನ್ಸುತ್ತೆ. ಕೆಲವು ದೃಶ್ಯಗಳು ತುಂಬಾ ಆರ್ಟಿಫಿಷಿಯಲ್ ಆಗಿ ಕಾಣುತ್ತವೆ. ಅಂದ್ರೆ ನಿಜವಾಗಿಯೂ ಹೀಗೆ ನಡೆಯುತ್ತಾ ಅನ್ನೋ ಅನುಮಾನ ಬರುತ್ತೆ. ಸಿನಿಮಾದಲ್ಲಿ ಸೂಪರ್ ಮಾರಿಯೋ ಗೇಮ್ ವಿಚಾರ ತಂದಿದ್ದಾರೆ, ಆದ್ರೆ ಅದು ಅಷ್ಟಾಗಿ ಕಥೆಗೆ ಹೊಂದ್ಕೊಳ್ಳಲ್ಲ. ಈ ಸಿನಿಮಾದಲ್ಲಿ ಕಿಸ್ಸಿಂಗ್ ಸೀನ್ಗಳು, ಡಬಲ್ ಮೀನಿಂಗ್ ಮಾತುಗಳು ಮತ್ತು ರೊಮ್ಯಾನ್ಸ್ ಜಾಸ್ತಿ ಇದೆ. ಹಾಗಾಗಿ ಮನೆಯವರ ಜೊತೆ ಅಥವಾ ಮಕ್ಕಳ ಜೊತೆ ಕೂತು ಈ ಸಿನಿಮಾ ನೋಡ್ಬೇಡಿ. ನಿಮ್ಗೆ ಕ್ರೈಮ್ ಕಾಮಿಡಿ ಇಷ್ಟ ಅನ್ನೋದಾದ್ರೆ ಫ್ರೀ ಇದ್ದಾಗ ಒಂದ್ಸಲ ನೋಡಬಹುದು. ನಿಮ್ಗೀ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.